ಹಾಯ್ ಫ್ರೆಂಡ್ಸ್, ಇವತ್ತಿನ ಕೆಲಸ ದಾವಣಗೆರೆ ಡಿಸ್ಟಿಕ್ಕು ಹೊನ್ನಾಳಿ ಹತ್ರ ಮಾಡ್ತಾ ಇರೋದು. ಇದು ಬೋರ್ವೆಲ್ ಬಂದು 500 ಅಡಿ, 15 ಲೆಂತು ಆಶೀರ್ವಾದ ಪೈಪು ಬಿಟ್ಟಿದ್ದಾರಂತೆ. ಕೆಳಗಡೆ ಬಾಟಮಲ್ಲಿ ಒಂದು ಲೆಂತ್ ಜೆ ಪೈಪ್ ಹಾಕಿದ್ದಾರೆ. ಇದೇನಾಗಿದೆ ಅಂದರೆ ಪ್ರಾಬ್ಲಮ್ಮು, ಮೋಟ್ರ್ ರನ್ ಆಗಿದಾಗಲೇ ಪ್ಲಾಸ್ಟಿಕ್ ಪೈಪ್ ಅಲ್ವಾ ಇದು ಆಶೀರ್ವಾದ ಕಟ್ಟಾಗಿ ಬಿದ್ದೋಗಿದೆ ಕೆಳಗಡೆ. ಅದ್ರ ಮೇಲೆ ಕಲ್ಲು ಮತ್ತು ಶಿಲ್ಟೆಲ್ಲ ಮಣ್ಣೆಲ್ಲ ಜಾಮ್ ಆಗಿದೆ. ಇದನ್ನು ಬೇರೆಯವರು ಬಂದು ಟ್ರೈ ಮಾಡಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಸೇರ್ ಹಾಕಿ ಗುದ್ದಿದ್ದಾರೆ, ಫುಲ್ ಜಾಮ್ ಮಾಡಿದ್ದಾರೆ. ಆಗಲ್ಲ ಅಂತ ಹೇಳಿ ಅದನ್ನು ಅಷ್ಟಕ್ಕೆ ಬಿಟ್ಟು ಹೋಗಿದ್ದಾರೆ ಅವರು. ನಮಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿಅವರು ತಿಳಿಸಿದರು. 100 ಅಡಿಯಿಂದ ಫುಲ್ಲು ಮಣ್ಣು ಬೌಂಡ್ರಸ್ ಎಲ್ಲ ತುಂಬ್ಕೊಂಡಿತ್ತು. ಕ್ಯಾಮ್ರಾ ಬಿಟ್ಟು ನೋಡಿದಾಗ ಅದರಿಂದ ಕೆಳಗೆ ಇಳಿಲಿಲ್ಲ. ನಂತರ ಬಡ್ಡಿವರೆಗೂ ಪೂರ 500 ಅಡಿವರೆಗೂ ಪೂರ ವಾಶ್ ಮಾಡಿಕೊಂಡು ನಂತರ ಒಂದು ಲಾಕರ್ ಬಿಟ್ಟು ಒಂದೊಂದೇ ಪೈಪು ಕಟ್ಟಾಗಿ ಬಂತು. ಸುಮಾರು 15 ಸಲ ಟ್ರೈ ಮಾಡಿ ತೆಗ್ದಿದ್ದು ಒಂದೊಂದೇ ಪೈಪ್ ಬಂತು. ನಂತರ ಕೆಳಗಡೆ 20 ಅಡಿ ಪೀಸ್ ಒಂದಿತ್ತು ಕಬ್ಬಿಣದ್ದು, ಜಿ ಎ ಪೈಪ್ ಹಾಕಿದ್ರು. ಏನಕ್ಕಂದರೆ ಏನಾರ ಪ್ರಾಬ್ಲಮ್ ಆದರೆ ಬಿದ್ದೋದ್ರೆ ಲಾಕ್ ಮಾಡಿ ತೆಗಿಯಕ್ಕಂತಲೇ ಹಾಕಿದ್ರು ಅವರು. ನಂತರ ಅದಕ್ಕೆ ಲಾಕ್ ಮಾಡ್ಕೊಂಡ್ವಿ ಜಿ ಎ ಪೈಪಿಗೆ ಲಾಕ್ ಮಾಡಿ ಹೊಸ ಮೋಟ್ರ್ ಪಂಪು ಪೂರ ತಕ್ಕೊಟ್ವಿ. ಅವರು ಬೇರೆಯವರು ಕೆಲಸ ಮಾಡಿದ್ದು ಹೇಳಿದ್ರಂತೆ, ಇದು ಬರಲ್ಲ, ಬಾವಿ ವೇಸ್ಟ್ ಆಗುತ್ತೆ, ಬೇರೆ ಬೋರ್ ಕಳಿಸ್ಕೊಳ್ಳಿ ಪಕ್ಕದಲ್ಲಿ, ಇದು ವೇಸ್ಟ್ ಇನ್ನೇನು ಬರಲ್ಲ, ಇದ್ರ ಮೇಲೆ ಮಣ್ಣು ಮೋಟರ್ಸ್ ಎಲ್ಲ ಫುಲ್ ಜಾಮ್ ಆಗಿದೆ ಅಂತ ಹೇಳಿದರು. ಇವರು ನಮಗೆ ಫೇಸ್ಬುಕ್ಕಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಇವರು ದಾವಣಗೆರೆ ಸೈಡವರು, ಹೊನ್ನಾಳಿ ಹತ್ರ ಇವರು ಕೆಲಸ ಮಾಡಿದ್ದು. ಇವ್ರದ್ದು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ. ನೋಡಿ, ಇದೇ ಥರ ಏನಾದ್ರು ಮಾಹಿತಿ ಬೇಕು ಅಂದರೆ ತಿಳಿಸಿ, ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿ. ಈ ಥರ ಪ್ರಾಬ್ಲಮ್ ಆದರೆ ಮಾಡಿಕೊಡ್ತೀವಿ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಥರ ಮಾಹಿತಿ ಹಾಕಿದ್ದೀನಿ, ನೋಡಿ ಕಾಂಟ್ಯಾಕ್ಟ್ ಮಾಡಿ. ಏನೇ ಪ್ರಾಬ್ಲಮ್ ಇದ್ರೂ ನಿಮ್ಮದು ತಿಳಿಸಿ, ಮಾಡಿಕೊಡ್ತೀವಿ. ನೋಡಿ, ಹೊಸ ಮೋಟ್ರ್ ಪಂಪ್ ಬಂದಿದೆ. ಪಾಪ ಅವರು ತುಂಬ ಖುಷಿಪಟ್ಟರು. ಅವ್ರು ಹೇಳಿದ್ರಂತೆ, ಇದನ್ನು ಯಾವುದೇ ಕಾರಣಕ್ಕೂ ಟ್ರೈ ಮಾಡಿದ್ರು ಬರಲ್ಲ, ಬೇಕಾದ್ರೆ ಹಾಗೆ ಬಿಟ್ಬಿಡಿ, ಇದನ್ನು ಪೂರ ಮುಚ್ಚಿಬಿಡಿ ಅಂತ ಹೇಳಿದ್ರಂತೆ. ನೋಡಿ, ಈ ಬೋರ್ವೆಲ್ ಪೂರ ಸಕ್ಸಸ್ ಮಾಡಿಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಪೇಜ್ ಫಾಲೋ ಮಾಡಿ. ಏನೇ ಥರ ಪ್ರಾಬ್ಲಮ್ ಇದ್ದರೂ ತಿಳಿಸ್ತೀನಿ, ಇಲ್ಲ ಪೇಜಲ್ಲೆಲ್ಲ ಹಾಕಿರ್ತೀನಿ ಎಲ್ಲದು ಬೇರೆ ಬೇರೆ ಥರ ವೀಡಿಯೋ.